ನಮ್ಮ ಗಂಗಾ ಮೇಡಮ್ ಅವ್ರು ಎಲ್ಲಿ ಸರ್? ಅಲ್ಲಿ ನೋಡು. ಸರ್, ನಮ್ಮ ಗಂಗಾ ಮೇಡಮ್ ಜೂನಿಯರ್ ಜೈ ಬರ್ತಿದ್ದಾರೆ. ನೋಡಿದ್ರಿ ನಿಮ್ ಮಗಳು ಮಾಡ್ತಿರೋ ಚೇಷ್ಟೆನಾ? ಮೇಡಮ್, ಏಯ್ ನಾಣಿ 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 ನಿಂತ್ಕೊಳ್ಳಯ್ಯ. ತುಂಬಾ ದಿನ ಆದ್ಮೇಲೆ ಗಂಡ ಹೆಂಡತಿ ಭೇಟಿ ಆಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಮಾತಾಡ್ಲಿ ಬಿಡಿ. ನೀನು ಇಲ್ಲೇ ಇರು. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ನಿಮ್ಮಂಥವ್ರು ಕ್ಷೇಮವಾಗಿ ಇದ್ರೆ ನಮ್ಮಂಥವ್ರು ಎಷ್ಟು ಜನ ಚೆನ್ನಾಗಿರ್ತಾರೆ ಸರ್. ನಿಮ್ಮನ್ನ ನೋಡಬೇಕು ಅಂತ, ನಿಮ್ಮ ಜೊತೆ ಮಾತಾಡಬೇಕು ಅಂತ, ನಿಮಗೆ ಕೃತಜ್ಞತೆ ತಿಳಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ ಸರ್. ಇವತ್ತಿಗೆ ಸಾಧ್ಯ ಆಯಿತು. ದೇವಸ್ಥಾನದಲ್ಲಿರೋ ದೇವರನ್ನ ಪ್ರತ್ಯಕ್ಷವಾಗಿ ಕಣ್ಣೆದುರಿಗೆ ನೋಡ್ತಿರೋ ಆಗಿದೆ ಸರ್. ಹೌದು, ನೀವು ನಿಮ್ಮ ಹೆಂಡತಿನ ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಹಾಗೇನೆ ನೀವು ಇನ್ನೊಂದು ಮದುವೆ ಕೂಡ ಮಾಡ್ಕೋತಿದ್ದೀರ ಅಂತಲೂ ಗೊತ್ತಾಯ್ತು. ವಾಪಸ್ ಬರ್ತಾರೆ. ನಿಮ್ಮ ಪ್ರೀತಿನ ನಂಬಿ ಸರ್, ಅವರನ್ನ ಬಿಡಬೇಡಿ. ಗಂಡ ಹೆಂಡತಿ ದೂರ ಆದ್ರೆ ಆ ನೋವು ಹೇಗಿರುತ್ತೋ 8 ವರ್ಷದಿಂದ
ಸೀತೆಗೋಸ್ಕರ ರಾಮ ಕಾಯೋದು ರಾಮಾಯಣ ಆದ್ರೆ ನನ್ನ ಗಂಡಂಗೋಸ್ಕರ ನಾನು, ನಿಮ್ಮ ಹೆಂಡತಿಗೋಸ್ಕರ ನೀವು ಕಾಯೋದು ಜೀವನ ಸರ್. ನನ್ನ ಗಂಡನ್ನ ನಾನು ಬಿಡೋಕ್ಕಾಗಲ್ಲ. ಹಾಗೇನೆ ನಿಮ್ಮ ಹೆಂಡತಿನ ನೀವು ಬಿಡಬೇಡಿ ಸರ್. ಅವರು ಖಂಡಿತವಾಗ್ಲೂ ಬರ್ತಾರೆ, ನಿಮಗೋಸ್ಕರ ಬರ್ತಾರೆ. ನೀವು ಅವ್ರನ್ನ ಮತ್ತೆ ನೋಡ್ತೀರಾ ಸರ್? ನಾನು ಇಲ್ಲಿಗೆ ನನ್ನ ಗಂಡಂಗೋಸ್ಕರ ಬಂದೆ ಸರ್. ಅವರು ಇಲ್ಲಿಗೆ ಬರ್ತಾರೆ ಅಂತ ಪೊಲೀಸರು ಹೇಳಿದ್ರು. ಅವರನ್ನ ತಕ್ಷಣ ನೋಡ್ಬೇಕು ಅನ್ನಿಸ್ತಿದೆ ಸರ್. ಆ ರೂಪ ಹೇಗಿರುತ್ತೋ ಅಂತ ನನಗೆ ನೋಡ್ಬೇಕು ಅನ್ನಿಸ್ತಿದೆ. ಅವರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳಬೇಕು ಅನ್ನಿಸ್ತಿದೆ ಸರ್. ನನ್ಗೆ ದೂರ ಆಗಿ ಇಷ್ಟು ದಿನ ಯಾಕಿದ್ರಿ ಅಂತ ಕೇಳ್ಬೇಕು ಅಂತ ಅನಿಸ್ತಿದೆ. ಇಷ್ಟು ವರ್ಷದಲ್ಲಿ ನಾನು ಒಂದ್ಸರಿ ಆದ್ರೂ ನೆನ್ಪಿಗೆ ಬರ್ಲಿಲ್ವಾ ಅಂತ ಪ್ರಶ್ನಿಸ್ಬೇಕು ಅನಿಸ್ತಿದೆ. ಅಷ್ಟಕ್ಕೂ ನನ್ನ ಹೇಗ್ ಮರ್ತೋದ್ರಿ ಅಂತ ಪ್ರಶ್ನೆ ಮಾಡ್ಬೇಕು ಅಂತ ಅನಿಸ್ತಿದೆ. ಅಯ್ಯೋ, ಕ್ಷಮಿಸಿ ಸರ್. ನನ್ನವ್ರನ್ನ ಹೇಳ್ಕೊಂಡು ನಿಮಗ್ ಬೇಜಾರು ಮಾಡಿದೆ ಅನ್ಸುತ್ತೆ. ನಾನು ಅವ್ರನ್ನ ಹುಡುಕ್ಬೇಕು. ಅವ್ರು ನನಗೆ ಸಿಕ್ಕಿದ್ರೆ ನಿಮ್ಮ ಹತ್ರ ಕರ್ಕೊಂಡು ಬಂದು ನಿಮ್ಮ ಆಶೀರ್ವಾದ ತಗೋತೀನಿ ಸರ್. ಬರ್ತೀನಿ. ಏನ್ ಸರ್ ಇದು? ಏನ್ ಸರ್, ನಮ್ಮ ಮೇಡಮ್ ಅವ್ರು ಹಾಗೆ ಮಾತಾಡ್ತಿದ್ದಾರೆ. ಜೈ ಸರ್ ಯಾರೋ ಗೊತ್ತಿಲ್ದಿರೋ ಹಾಗೆ, ತನ್ನ ಗಂಡ ಇನ್ಯಾರೋ ಅನ್ನೋ ಹಾಗೆ, ನಮ್ಮ ಸಾರು ಅವ್ರಿಗೆ ಏನು ಅಲ್ಲೋ ಅನ್ನೋ ಹಾಗೆ ಯಾಕೆ ಸರ್ ಹಂಗೆ ಮಾತಾಡ್ತಿದ್ದಾರೆ? ಇಷ್ಟು ದಿನ ಆದ್ಮೇಲೆ ಭೇಟಿಯಾಗಿ ಇವಾಗ ಸಾರ್ ಹೃದಯನ ಯಾಕೆ ಸರ್ ಚೂರು ಮಾಡ್ತಿದ್ದಾರೆ? ಮೇಡಮ್, ಅಣ್ಣವ್ರೆ, ನೀವೇನಿಲ್ಲಿ? ಓ, ಜೈ ಸರ್ ಬಂದಿದ್ದಾರೆ ಅಂತ ನೀವು ಇಲ್ಲಿಗೆ ಬಂದಿದ್ದೀರಾ? ನೀವ್ ಯಾವಾಗ್ಲೂ ಸರ್ ಜೊತೆನೇ ಇರ್ತೀರಾ ಅಲ್ವಾ? ಅಣ್ಣವ್ರೆ, ನಿಮ್ಗೊಂದು ಶುಭ ವಾರ್ತೆ ಹೇಳ. ನಮ್ಮ ಯಜಮಾನ್ರು ಇಲ್ಲಿಗೆ ಇವತ್ತು ಬರ್ತಾರಂತೆ. ಈ ACP ಸಾರೇ ಹೇಳಿದ್ರು. ತುಂಬಾ ದಿನಗಳಾದ್ಮೇಲೆ ಅವ್ರನ್ನ ನೋಡ್ತಿದ್ದೀನಿ. ಅಣ್ಣ,
ಅವರು ಸಿಕ್ತಿದ್ದಾಗೆ ನೀವು ಮೀನಾಕ್ಷಿ ಅತ್ತಿಗೆಯವರು ನಮ್ಗೆ ಮಾಡಿರೋ ಸಹಾಯದ ಬಗ್ಗೆ ಹೇಳ್ತೀನಿ ರೀ. ನಿಮ್ಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಅಷ್ಟೊಂದು ಋಣದಲ್ಲಿದ್ದೀವಿ. ಸರ್, ನಮ್ಮ ಯಜಮಾನ್ರು ಬಂದ್ರಾ? ನೀವು ಬಂದಿದ್ದೀರಾ ಅಂದ್ರೆ ಅವರು ಇಲ್ಲಿಗೆ ಬಂದಿರ್ತಾರೆ. ಎಲ್ಲಿದ್ದಾರೆ ಸರ್ ನಮ್ಮ ಯಜಮಾನ್ರು? ತಕ್ಷಣ ನೋಡ್ಬೇಕು ಅನ್ನಿಸ್ತಿದೆ. ಅವರು ಹೇಗಿರ್ತಾರೋ ನನಗೆ ಗೊತ್ತಿಲ್ಲ. ಅವ್ರನ್ನ ತೋರಿಸ್ತೀರಾ ಸರ್? ಬೇಡ ಬೇಡ ಬೇಡ, ಅವ್ರನ್ನ ನಾನೇ ಹುಡುಕ್ತೀನಿ. ಅವ್ರ ರೂಪನ ನಾನು ಮರ್ತೋಗಿದ್ರು ಪ್ರೀತಿನ ಮರ್ತೋಗಿಲ್ಲ ಸರ್. ನಾನೇ ಅವ್ರನ್ನ ನಿಮ್ಮ ಹತ್ರಕ್ಕೆ ಕರ್ಕೊಂಡು ಬರ್ತೀನಿ. ಬರ್ತೀನಿ ಸರ್. ಏನ್ರೀ ಏನ್ರೀ ಎಲ್ಲಿದ್ದೀರಾ ರೀ? ನಾನು ಬಂದಿದ್ದೀನಿ ರೀ, ನನಗೆ ಕಾಣಿಸ್ಕೊಳ್ರಿ. ಏನ್ರೀ? ಏನ್ ACP ಅವರೇ, ನನ್ನ ಗಂಗಾ ನಾನು ಯಾರು ಅಂತ ಗೊತ್ತಿಲ್ದಿರೋ ಹಾಗೆ ಏನೇನೋ ಮಾತಾಡ್ತಿದ್ದಾಳೆ. ಅವಳಿಗೆ ಏನಾಗಿದೆ? ಅವಳು ಹಳೇದನ್ನ ಮರ್ತೋಗಿದ್ದಾಳೆ. ಜೈ ಅವರೇ, ನಿಜವಾಗ್ಲೂ ನೀವು ಯಾರು ಅನ್ನೋದು ಅವಳಿಗೆ ನೆನಪಿಲ್ಲ. ಮತ್ತೆ ನನ್ನ ಅಣ್ಣ ಅಂತಿದ್ದಾರೆ, ನನ್ನ ಮೀನಾಕ್ಷಿನ ಅತ್ತಿಗೆ ಅಂತಿದ್ದಾರೆ, ನಾವು ಸಹಾಯ ಮಾಡಿದ್ವಿ ಅಂತಿದ್ದಾರೆ. ನನಗೇನು ಅರ್ಥ ಆಗ್ತಿಲ್ಲ ಸರ್. ನನಗೂ ಅರ್ಥ ಆಗ್ತಿಲ್ಲ ACP ಅವರೇ. ಜೈ ಅವರೇ, 8 years ಬ್ಯಾಕ್ ನಡೆದಿರೋ ಆಕ್ಸಿಡೆಂಟಲ್ಲಿ ಗಂಗಾ ಅವ್ರ ತಲೆಗೆ ಗಾಯ ಆಗಿ ಹಳೇದನ್ನ ಮರ್ತೋಗಿದ್ದಾರೆ. ಅವ್ರನ್ನ ಒಬ್ರು ಹಿರಿಯ ವ್ಯಕ್ತಿ ಕಾಪಾಡಿ ಬದುಕಿಸಿದ್ರು. ಅವ್ರಿಗೆ 2 ಮಕ್ಕಳು ಹುಟ್ಟಿದ್ದಾರೆ. ಆಮೇಲೆ ಆ ದೊಡ್ಡ ವ್ಯಕ್ತಿ ತಮ್ಮನ ಮಗ ಇವಳನ್ನ ಮಕ್ಕಳನ್ನ ಕರ್ಕೊಂಬಂದು ಸಿಟಿಗೆ ಬಂದು ಒಂದು ಮನೇಲಿ ಇರಿಸ್ದ. ಅದು ಯಾರ್ದೋ ಮನೆ ಅಲ್ಲ, ನಾಣಿ ಮನೆ. ನಾಣಿ ಮನೆನಾ? ನಮ್ಮ ಮನೇಲಿ ಇರೋದು ಜಾನಕಿ ದೇವಿ ಅವರಲ್ವಾ ಸರ್? ಆ ಜಾನಕಿ ದೇವಿ ಅವರೇ ಅಲುಮೇಲು ಗಂಗಮ್ಮನವರು. ಅಂದ್ರೆ ಜಾನಕಿ ನಿಮ್ಮ ಹೆಂಡತಿ ಗಂಗಾ ಅವರು. ಅಭಿ ನಿಮ್ಮ ಮಗ ದಿವ್ಯಾ ನಿಮ್ಮ ಮಗಳು. ಆ ರಾಮನಿಗೆ ಲವಾಕುಶ ಹಾಗೆ ನಿಮಗೆ ಅಭಿ ದಿವ್ಯಾ 2 ಮಕ್ಕಳು.
ಅದಕ್ಕೇನ ಅವ್ರು ನನಗೆ ಅಷ್ಟು ಹತ್ರ ಆಗಿದ್ದು? ಅದಕ್ಕೇನಾ ನನಗೆ ದಿವ್ಯನ ನೋಡಿದ್ರೆ ಗಂಗಾ ನೆನಪಿಗೆ ಬರ್ತಿದ್ದಿದ್ದು? ಅದಕ್ಕೆ ಅಭಿ ನಂತರನೇ ಅನ್ನಿಸ್ತಿದ್ದ. ರಕ್ತ ಸಂಬಂಧ ಎಲ್ಲಿಗೆ ಹೋಗುತ್ತೆ ಸರ್? ನಿಮಗೆ ಗೊತ್ತಿಲ್ದಾಗೇನೆ ನಿಮ್ಮ ಮಕ್ಕಳು ನಿಮಗೆ ಹತ್ರ ಆದ್ರು, ನೀವು ಕೂಡ ಅವ್ರಿಗೆ ಕನೆಕ್ಟ್ ಆದ್ರಿ. ಮತ್ತೆ ಜಾನಕಿ ಅವರು ಅಂದ್ರೆ ಬೇರೆ ಯಾವುದೋ ಹುಡುಗಿನ ತೋರಿಸಿದ್ರು? ಅದು ಚಂದ್ರಿಕಾ ರಾಮಕೃಷ್ಣ ಅವ್ರ ಪ್ಲಾನು. ಗಂಗಾ ಅವ್ರನ್ನ ಬಚ್ಚಿಡೋದಿಕ್ಕೆ ಬೇರೆ ಹುಡುಗಿನ ಜಾನಕಿ ಹಾಕಿ ತೋರಿಸಿದ್ರು. ಅಷ್ಟೇ ಅಲ್ಲ ಜೈ ಅವರೇ, ಗಂಗಾ ಅವ್ರ ಬಗ್ಗೆ ಅವ್ರಿಗೆ ಮೊದಲೇ ಗೊತ್ತಿದ್ರು. ಸ್ವಾರ್ಥದಿಂದ ಇಷ್ಟು ದಿನ ನಿಮ್ಗೇನು ಹೇಳ್ದೇನೆ ಮುಚ್ಚಿಟ್ಟಿದ್ರು. ಗಂಗಾ ಅವರು ನಾಣಿ ಮನೇಲೆ ಇದ್ರು, ಯಾರಿಗೂ ಹೇಳಲಿಲ್ಲ. ಬ್ಯಾಡ್ ಲಕ್ ಏನು ಅಂದ್ರೆ ನಾಣಿ ತನ್ನ ಮನೇಲಿ ಗಂಗಾ ಅವ್ರನ್ನ ಯಾವತ್ತೂ ನೋಡ್ಲಿಲ್ಲ. ಸಾರಿ ಸರ್, ಅವರು ಗಂಡ ಇಲ್ದಿರೋ ಒಂಟಿ ಹೆಣ್ಣು ಅಂತ ನಾನು ಯಾವತ್ತೂ ಆ ಕಡೆ ಹೋಗ್ಲಿಲ್ಲ. ಈ ಮಧ್ಯೆ ಹೋಗಿ ನೋಡ್ಬೇಕು ಅನ್ಕೊಂಡ್ರು ನನ್ನ ಮೀನಾಕ್ಷಿ ಕೇಶವನನ್ನ ತಡೀತಿದ್ರು. ಅವ್ರನ್ನ ಹಾಗೆ ಕನ್ವಿನ್ಸ್ ಮಾಡಿದ್ದು ಕೂಡ ಚಂದ್ರಿಕಾ ರಾಮಕೃಷ್ಣ ಅವರೇ. ಗಂಗಾ ಅವರನ್ನ ಮೀನಾಕ್ಷಿ ಮತ್ತೆ ಕೇಶವ ಇಬ್ಬರು ನೋಡಿದ್ದಾರೆ. ಆ ವಿಷಯನ ನಿಮಗೆ ಜೈ ಅವ್ರಿಗೆ ಹೇಳಬೇಕು ಅಂತ ಟ್ರೈ ಮಾಡಿದ್ರು. ಆದರೆ ಆ ವಿಷಯ ನಿಮಗೆ ಗೊತ್ತಾದರೆ ಶಾಪ ನಿಮ್ಮನ್ನ ಸಾಯಿಸ್ಬಿಡುತ್ತೆ ಅಂತ, ಮಕ್ಕಳು ಸತ್ತೋಗ್ತಾರೆ ಅಂತ ಚಂದ್ರಿಕಾ ರಾಮಕೃಷ್ಣ ಅವರು ಮೀನಾಕ್ಷಿ ಕೇಶವ ಅವ್ರಿಗೆ ಕಟ್ಟುಕತೆ ಹೇಳಿ ಭಯಪಡಿಸಿ ನಿಜಾನ ಮುಚ್ಚಾಕ್ಬಿಟ್ರು. ನನ್ನ ಹತ್ರ ಏನು ಮುಚ್ಚಿಟ್ಟಿಲ್ಲ ಅಲ್ವಾ? ಏನಾದರೂ ಇದ್ರೆ ಈಗಲೇ ಹೇಳ್ಬಿಡಿ. ಅದಕ್ಕೇನಾ ಯಾವಾಗಲೂ ಫ್ಯಾನ್ ಬೀಳುತ್ತೆ ಅಂತಿದ್ರು. ಈ ಇಡೀ ಸ್ಟೋರಿನಲ್ಲಿ ಚಂದ್ರಿಕಾ ರಾಮಕೃಷ್ಣ ಅವರೇ ವಿಲನ್ಸು. ಸ್ವಂತದವರು ಸಹಾಯ ಮಾಡ್ತಾರೆ ಅಂತಾರೆ, ಆದರೆ ನಿಮ್ಮ ವಿಷಯದಲ್ಲಿ ನಿಮ್ಮವರೇ ನಿಮಗೆ ಮೋಸ ಮಾಡಿದ್ರು ಜೈ ಅವರೇ. ಸ್ವಂತದವರೇ ಸ್ವಾರ್ಥನ ನೋಡಿಕೊಂಡು ಇಷ್ಟು ದಿನ ನಿಮ್ಮನ್ನ ಗಂಗಾ ಅವರನ್ನ ಒಂದಾಗದಿರೋ ಹಾಗೆ ಮಾಡಿದ್ರು. ನನಗೆ ಮೊದಲಿಂದನೂ ಅವ್ರ ಮೇಲೆ ಒಂದು ಅನುಮಾನ ಇತ್ತು ಸರ್, ಅದು ಇವಾಗ ನಿಜ ಆಯಿತು. ಅವ್ರು ನಿಮ್ಮನ್ನೂ ಕೂಡ ರಾಂಗ್ ಟ್ರ್ಯಾಕ್ಗೆ ಕರ್ಕೊಂಡು ಹೋದರು. ಫೈನಲಿ ಯಾವ ದೇವರ ಸಮ್ಮುಖದಲ್ಲಿ ನೀವು ಗಂಗಾ ಅವ್ರನ್ನ ಭೇಟಿ ಮಾಡಿದ್ರೋ ಮತ್ತೆ ಅದೇ ದೇವ್ರ ಸಮ್ಮುಖದಲ್ಲಿ ನೀವಿಬ್ಬರು ಭೇಟಿಯಾದ್ರಿ. ಜೈ ಅವರೇ, ಇವಾಗ ನಿಮ್ಮ ಮುಂದೆ ಇರೋ ಸಮಸ್ಯೆ ಒಂದೇ, ಅದು ಗಂಗಾ ಅವರು ಮರ್ತೋಗಿರೋ ಪಾಸ್ಟ್ ಜೀವನನ ನೀವು ನೆನಪು ಮಾಡಬೇಕು. ಗಂಗಾ ಬರ್ಲೇ ಇಲ್ವಲ್ಲ ಕಲ್ಪನಾ? ಗಂಗಾ ಬಂದ್ಲು ಅಜ್ಜಿ, ನೋಡಿ ಗಂಗಾ ಬಂದಿದ್ದಾಳೆ ಅಜ್ಜಿ.